ನಮಸ್ಕಾರ ಎಲ್ರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಮನೋಜ್. ನಾವು ನಮ್ಮ ಜರ್ನಿನ ಬ್ಯಾಂಗ್ಳೂರಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 11 ಗಂಟೆಗೆ ನಾವು ಬ್ಯಾಂಗ್ಳೂರಿಂದ ಹೊರಟ್ವಿ. ಹರಿದಲ್ಲಿದ್ವಿ, ಟ್ರಾಫಿಕ್ ಇದ್ವಿ, ಸೊ ಹಾಗಾಗಿ ಒಂದು ಸ್ವಲ್ಪ ಮುಂದೆ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವಾಗ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಜೋಗ್ ಫಾಲ್ಸ್ ಹೋಗ್ತೀವಿ. ಅಲ್ಲಿಂದ ಮುರುಡೇಶ್ವರ ಹೋಗೋ ಪ್ಲ್ಯಾನು. ನನ್ನ ಜೊತೆ ನನ್ನ ಬಾಯ್ಸ್ ಗ್ಯಾಂಗ್ ರೆಡಿ ಆಗಿದ್ದಾರೆ. ಗೈಸ್, ಟ್ರಿಪ್ಗೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ? ಲೆಟ್ಸ್ ಗೋ ಗೈಸ್. ನನ್ನ ಗ್ಯಾಂಗ್ ಒಂದ್ಸತಿ ಮೀಟ್ ಮಾಡ್ಕೊಂಬಿಡಿ. ನಾನ್ ಗೊತ್ತಲ್ಲ, ಮನು. ಹೇ ಚಾನಲ್, ವೆಲ್ಕಮ್ ಟು ಮೈ ಗೈಸ್ ಕುಟ್ಟಿ ಸೈಕೋ. ಮಿಸ್ಟರ್ ಪಚ್ಚೆ, ರಘು ಶೆಟ್ಟಿ, ಆರ್ ರುದ್ರೇಶ್ ಜೆ. ಇದೇ ನಂದು ವೇಸ್ಟ್ ಗ್ಯಾಂಗು. ಈ ಥರ ರೋಡ್ ಟ್ರಿಪ್ನಲ್ಲಿ ಸಾಂಗ್ ಇಲ್ದಿರ ಜರ್ನಿನ ಎಂಜಾಯ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಅದೇ ಸಾಂಗ್ ಜೊತೆಗೆ ನಾವು ಹಾಡ್ತಾ ಹೋದರೆ ಇನ್ನೂ ಮಜಾ ಇರತ್ತಲ್ವ? ನಾವು ಅದನ್ನೇ ಮಾಡಿದ್ದು ನೋಡಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ತಾಳದ ಉಲ್ಲಾಸಲಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಾಕೆ. ಹೀಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಹಾಡಾಡ್ತಾ, ಕಿರ್ಚಾಡ್ತಾ, ಮಾತಾಡ್ತಾ ಬೆಳಗಾಗಿದೆ ಗೊತ್ತಾಗಿಲ್ಲ ಗುರು. ಇನ್ನೇನು ಶಿವಮೊಗ್ಗ ರೀಚ್ ಆಗ್ತಾ ಇದ್ದೀವಿ ಅನಿಸಿದ್ದಾಗೆ ನೇಚರೇ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ಯೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಆ್ಯಕ್ಚುಲಿ ನಾನಿಲ್ಲಿ ಏನು ಅಂದ್ಕೊಂಡು ಬಂದಿದ್ದು ಜೋಗ್ ಫಾಲ್ಸ್ಗೆ ಅದೇ ಆಗ್ತಾ ಇದೆ. ಸೊ ಅದು ಫಾಲ್ಸ್ ಎಲ್ಲಿ ಹರಿಯುತ್ತಲ್ಲ ಅಲ್ಲಿಗೆ ಹೋಗಿ ಆ ಪಾಯಿಂಟಿಂದ ಫಾಲ್ಸ್ನ ನೋಡ್ಬೇಕಂತ ಅಂದ್ಕೊಂಡು ಬಂದಿದ್ದೆ. ಸೊ ಅದಾಗ್ತಿದೆ. ಆ್ಯಕ್ಚುಲಿ ಅಲ್ಲೇ ಪಾರ್ಕಿಂಗ್ ಹತ್ರನೇ ಒಬ್ಬರು ಸಿಕ್ಕಿದ್ರು, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಓ ಮೈ ಗಾಡ್, ಹೆಂಗೆ ಹೋಗ್ತಾ ಇದ್ದೀವಿ ಅಂದರೆ ಸಖತ್ ಅಡ್ವೆಂಚರ್ ಗುರು. ಆದರೆ ಏನೇ ಆದರೂ ಆ ಫಾಲ್ಸ್ನ ಆ ಪ್ಲೇಸಿಂದ ನೋಡೋದಿದ್ದಲ್ಲ, ಅದೊಂಥರ ಅಮೇಝಿಂಗ್. ಅದು ಬನ್ನಿ, ವ್ಯೂ ನೋಡ್ತೀರಾ ನೀವು. ನಿಮಗೂ ಏನಾದರೂ ಈ ಜಾಗಕ್ಕೆ ಬರಬೇಕಂತ ಇದ್ದರೆ ಇಲ್ಲಿ ಲೋಕಲ್ ಗೈಡ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಪ್ಲೇಸಿಗೆ ಬರ್ಬೋದು. ವರ್ತಿ ಪ್ಲೇಸ್ ಗುರು ಇದು. ಹೋಗ್ತಾ ಒಳ್ಳೆ ಅಡ್ವೆಂಚರು ಇದೆ. ಜೋಗ್ ಫಾಲ್ಸ್ ಆ ವ್ಯೂಗಿಂತ ಈ ವ್ಯೂ ತುಂಬ ಚೆನ್ನಾಗಿರುತ್ತೆ, ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಬನ್ನಿ.
ಟೈಮ್ 11:30 in the morning ಆ್ಯಂಡ್ ನಾವು ಇವಾಗ ಜೋಗ್ ಫಾಲ್ಸ್ನಲ್ಲಿದ್ದೀವಿ. ನನಗಂತೂ ತುಂಬಾ ಮಜಾ ಬಂತು ನೈಟ್ ಟ್ರಾವೆಲ್ ಮಾಡ್ಕೊಂಡು ಬಂದು ಮಾರ್ನಿಂಗ್ ಈ ಥರ ಪ್ಲೇಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನಾವು ಸ್ವಲ್ಪ ಜಲ್ದಿನೇ ಬಂದ್ವಿ, ಒಂದು 8:39 ಅಷ್ಟಂಗೆ ಬಂದ್ವಿ. ನಾವಲ್ಲಿ ಏನೋ ಫಾಲ್ಸ್ದು ಟಿಪ್ ಹತ್ರ ಹೋಗಿದ್ವಿ, ಫಾಲ್ಸ್ ಬೀಳುತ್ತಲ್ಲ ಆ ಜಾಗಕ್ಕೆ ಹೋಗಿದ್ವಿ. ತುಂಬಾ ಸಖತ್ತಾಗಿತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಇವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಅಂತೂ ವ್ಯೂ ಸಖತ್ತಾಗಿದೆ, ಇಲ್ಲಿ ತೋರಿಸ್ತೀನಿ ಬನ್ನಿ. ನಾವೀಗ ಜೋಗ್ ಫಾಲ್ಸ್ ವ್ಯೂ ಪಾಯಿಂಟ್ನಲ್ಲಿದ್ದೀವಿ. ಇದು ಶರಾವತಿ ನದಿ ಹರ್ಕೊಂಡು ಬಂದು ಇಲ್ಲಿ ಜೋಗ್ ಫಾಲ್ಸ್ ಆಗಿ ಹರಿದಿದೆ. ಇದರಲ್ಲಿ 4 ಭಾಗ ರಾಜ ರಾಣಿ ರೂರಲ್ ರಾಕೆಟ್. ಇದು 830 ಅಡಿ ಡೆಪ್ತ್ ಇದೆ ಮೇಲೆಯಿಂದ. ಹಾಗೆ ಇದು ಇಂಡಿಯಾಸ್ 3rd ಹೈಯೆಸ್ಟ್ ವಾಟರ್ ಫಾಲ್ಸ್ ಕೂಡ. ಈ ಜಾಗ ಮಳೆಗಾಲದಲ್ಲಿ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಾನ್ಸೂನಲ್ಲಿ ಬಂದರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ನೀವು ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ನನ್ನ ಬ್ಲಾಗ್ಸ್ನೆಲ್ಲ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ದೀವಿ, ನಮ್ಮ ಟೈಮಿಂಗ್ಸು ಇದೆಲ್ಲ ನಿಮಗೆ ಪ್ರಾಬಬ್ಲಿ ಹೆಲ್ಪ್ ಆಗ್ಬೋದು. ನಾವು ಜೋಗ್ ಫಾಲ್ಸ್ನಿಂದ ನಮ್ಮ ಜರ್ನಿನ ಮುರುಡೇಶ್ವರಗೆ ಕಂಟಿನ್ಯೂ ಮಾಡಿದ್ವಿ. ಆನ್ ದ ವೇ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇತ್ತು. ನೋಡ್ತಾ ಇದ್ದರೆ ಇದನ್ನು ಇಲ್ಲಿ ಯಾರೋ ಪೈಂಟ್ ಮಾಡಿದಾರೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ನೀವೇನಾದರೂ ಈ ರೂಟ್ನಲ್ಲಿ ಹೋಗ್ತಾಯಿದ್ರೆ ಈ ವ್ಯೂ ಪಾಯಿಂಟ್ನಲ್ಲಿ ಸ್ಟಾಪ್ ಮಾಡಿ ಈ ವ್ಯೂನ ಎಂಜಾಯ್ ಮಾಡಿ ಆಮೇಲೆ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ. ಆ ವ್ಯೂನ ಎಂಜಾಯ್ ಮಾಡಿ ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ರೋಡ್ ಫುಲ್ಲು ಸಿಕ್ಕಾಪಟ್ಟೆ ಮಳೆ. ಆ ಮಳೆಯಲ್ಲೇ ಗಾಡಿ ಓಡಿಸ್ತಾ ಮುರುಡೇಶ್ವರ ರೀಚ್ ಆಗಿಬಿಟ್ವಿ. ನಾವಿವಾಗ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಮುರುಡೇಶ್ವರಗೆ ಬಂದಿದ್ದೀವಿ. ಸ್ವಲ್ಪ ದೂರದಲ್ಲೇ ಮುರುಡೇಶ್ವರ ದೇವಸ್ಥಾನ ಇದೆ, ಪಕ್ಕದಲ್ಲೇ ಬೀಚ್ ಇದೆ. ಇನ್ನು ನನಗೆ ತುಂಬ ಖುಷಿ ಕೊಟ್ಟಿದ್ದ ವಿಷಯ ಏನಂದರೆ ಬೀಚ್ ಎದುರುಗಡೆನೇ ನಮ್ಮ ಸ್ಟೇ ಇದೆ. ಅದು ಬಂದು ಆರ್ಯನ್ ಗೆಸ್ಟ್ ಹೌಸ್ ಅಂತ. ನಾವಿವತ್ತು ಅಲ್ಲೇ ಸ್ಟೇ ಮಾಡ್ತಾ ಇರೋದು. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನಾವು ನಾಳೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನೈಟು ರಿಲ್ಯಾಕ್ಸ್ ಮಾಡೋಣ ಅಂತ. ನೆನೆಯಿಂದ ತುಂಬ ಟಯರ್ಡಾಗಿ ಬಂದಿದ್ದೀವಲ್ವಾ, ಸೊ ಅದಕ್ಕಾಗಿ ಇವತ್ತು ನೈಟ್ ರೆಸ್ಟ್ ಮಾಡೋಣ, ನಾಳೆ ದೇವಸ್ಥಾನ ಮತ್ತು ಮುಂದಿನ ಪ್ಲ್ಯಾನ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಇವತ್ತು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ನೈಟು ಬಾರ್ಬಿಕ್ಯೂ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಆದರೆ ಹೆವಿ ಮಳೆ ಗುರು, ನಾವೇನೋ ಹಾಫ್ ಸೀಸನಲ್ಲಿ ಬಂದಿದ್ದೀವಿ ಅನಿಸುತ್ತೆ, ರಾಂಗ್ ಟೈಮಲ್ಲಿ. ಪ್ರಾಬಬ್ಲಿ ಮಳೆ ನಿಂತರೆ ಬಾರ್ಬಿಕ್ಯೂ ಮಾಡೋಕ್ಕೆ ಚಾನ್ಸಸ್ ಇದೆ. ಹೋಪ್ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಫಸ್ಟ್ ಎಪಿಸೋಡು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಡೇ ಈ ಥರ ಎಂಡ್ ಆಗ್ತಾ ಇದೆ. ನಾವು ಬೆಂಗಳೂರಿಂದನೇ ಇದು ಬಾರ್ಬಿಕ್ಯೂದು ಗ್ರಿಲ್ಲೆಲ್ಲ ತಂದಿದ್ದೀವಿ. ಸೊ ಇಲ್ಲೇ ಔಟ್ಡೋರಲ್ಲಿ ಮಾಡಿಕೊಂಡು ಇಂತಿಂಥ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಈ ಸೀರೀಸ್ನ ಎಲ್ಲ ಎಪಿಸೋಡ್ನ ಮಿಸ್ ಮಾಡ್ಕೊಳ್ತೀರಾ ನೋಡಿ, ತುಂಬ ಮಜಾ ಇರುತ್ತೆ. ನಾನು ಬೆಸ್ಟ್ ಟ್ರೈ ಮಾಡ್ತೀನಿ ನಿಮಗೆ ನನ್ನ ವ್ಲಾಗ್ಸ್ನ ಎಂಟರ್ಟೈನ್ ಮಾಡೋದಕ್ಕೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಹೆಸರು ಮನೋಜ್, ನೀವು ನೋಡ್ತಾ ಇದ್ದೀರಾ ಸಂಚಾರಿಸ್ ಡೈರಿ. ಧನ್ಯವಾದ.